ಓಂ ಚಾಮುಂಡೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಾವು ಪೂಜಾ ಕಾರ್ಯಗಳಿರ್ಬೋದು, ಹೋಮ ಹವನಗಳಿರ್ಬೋದು, ನಿತ್ಯ ಪೂಜೆಗಳಿರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು, ಹರಕೆಗಳಲ್ಲಿರ್ಬೋದು, ಎಲ್ಲ ಕಾರ್ಯಗಳಲ್ಲೂ ಸಹ ತೆಂಗಿನಕಾಯಿಯನ್ನು ಹೊಡಿತಕ್ಕಂಥ ಪದ್ಧತಿ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಪರಂಪರೆಯಲ್ಲಿ ಹಾಗೆಯೇ ನಾವು ಅದು ತೆಂಗಿನಕಾಯಿ ಪೂಜೆ ಸಾಮಾನು ಅಥವಾ ದೇವಸ್ಥಾನಕ್ಕೆ ಹೋದಾಗ ಅದು ತೊಗೊಂಡೋದಾಗ ಅದ್ರ ಜೊತೆ ತೆಂಗಿನಕಾಯಿ ಇರಲೇಬೇಕು. ಹಾಗೆ ಮನೆಯಲ್ಲೂ ಸಹ ತೆಂಗಿನಕಾಯಿ ಹೊಡಿತಕ್ಕಂಥ ಪದ್ಧತಿ, ತೆಂಗಿನಕಾಯಿಯನ್ನು ಅರ್ಪಣೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇದೆ. ಆದರೆ ಒಂದು ಶಾಸ್ತ್ರದಲ್ಲಿ ಮತ್ತು ಪುರಾಣಗಳಲ್ಲಿ ಎಲ್ಲ ಕಡೆ ಸಹ ತೆಂಗಿನಕಾಯಿಗೆ ಜುಟ್ಟಿರ್ತಕ್ಕಂಥ ತೆಂಗಿನಕಾಯಿಯನ್ನು ನಾವು ಬಳಸಬೇಕು. ಜುಟ್ಟು ತೆಗೆದು ತೆಂಗಿನಕಾಯಿಯನ್ನು ನಾವು ಹೊಡಿಬಾರ್ದು ಅಂತಕ್ಕಂಥದ್ದನ್ನು ಕೂಡ ಶಾಸ್ತ್ರಗಳಲ್ಲಿ, ಹಾಗೆ ಸಮುದ್ರಕ್ಕೆ ತೆರೆಯು ಶೃಂಗಾರವೋ ಹಾಗೆಯೇ ಗಗನಕ್ಕೆ ಚಂದ್ರಮನೇ ಶೃಂಗಾರ ಆಗಿರ್ತಾನೋ ಅದೇ ರೀತಿ ನೋಡೋಕೆ ಹೋದಾಗ ತೆಂಗಿನಕಾಯಿಗೆ ಜುಟ್ಟೇ ಶೃಂಗಾರ. ಜುಟ್ಟಿಲ್ಲ ಅಂದರೆ ತೆಂಗಿನಕಾಯಿ ಹೊಡೆಯೋಕ್ಕೆ ನಮಗೊಂಥರ ಅಸಮಾಧಾನ, ಎಲ್ಲೋ ಒಂದು ಕಡೆ ಮನಸ್ಸು ಅಷ್ಟು ಶುದ್ಧವಾಗಿರೋದಿಲ್ಲ. ಹಾಗಾಗಿ ತೆಂಗಿನಕಾಯಿಯ ಜುಟ್ಟಿಟ್ಟಿರುವ ತೆಂಗಿನಕಾಯಿಯನ್ನು ಹೊಡಿಬೇಕು. ಒಡೆದಾದ ಮೇಲೆ ಜುಟ್ಟು ತೆಗೆದು ನೀವು ಅದನ್ನು ಯಾವುದಕ್ಕೆ ಬೇಕಾದರೂ ಅಡುಗೆಗಿರ್ಬೋದು, ಮನೆಗಿರ್ಬೋದು, ಪ್ರಸಾದಕ್ಕಿರ್ಬೋದು, ಅಥವಾ ಎಲ್ರಿಗೂ ಕೊಡೋಕ್ಕಿರ್ಬೋದು, ಅದನ್ನು ಉಪಯೋಗಿಸ್ಕೋಬೋದು. ಈಗ ನಾವು ತೆಂಗಿನಕಾಯಿಯ ಜುಟ್ಟನ್ನು ತೆಗೆದು ಒಡೆದಿದ್ದೇ ಆದರೆ ಅದರಿಂದ ಏನಾಗುತ್ತೆ, ಪೂಜೆ ಪರಿಪೂರ್ಣ ಕೂಡ ಆಗೋದಿಲ್ಲ. ಇವತ್ತಿನ ದಿವಸ ಅಮೇರಿಕಲ್ಲಿ ತಗೊಳ್ಳಿ, ಬೇರೆ ಬೇರೆ ದೇಶಗಳಲ್ಲಿ ಜುಟ್ಟಿರೋ ತೆಂಗಿನಕಾಯಿಗೆ ಅದರದೇ ಆದ ಪ್ರಾಶಸ್ತ್ಯ ಇರತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಹಾಗೆಯೇ ಪೂಜೆ ಮುಗಿದಿದ್ದಾದಮೇಲೆ ನೀವೇನು ಬೇಕಾದರೂ ಮಾಡ್ಕೋಬೋದು. ಯಾಕೆ ಇದು ಜುಟ್ಟಿರಬೇಕು, ಜುಟ್ಟಿಲ್ಲದ ತೆಂಗಿನಕಾಯಿನ ಯಾಕೆ ಹೊಡಿಬಾರ್ದು ಅಂದರೆ ತ್ರಿಪುರಾಸುರನ ಸಂಹಾರಕ್ಕಾಗಿ ಶಿವ ಹೊರಟಂಥ ಸಂದರ್ಭದಲ್ಲಿ ಅದೇನಾಗುತ್ತೆ, ಇದ್ದಕ್ಕಿದ್ದಾಗೆ ಆ ಒಂದು ವಾಹನ ಏನಾಗುತ್ತೆ, ಅವರ ರಥ ಚಕ್ರ ಏನಾಗುತ್ತೆ, ಮುರಿದು ಬಿದ್ದಾಗ ತಕ್ಷಣವೇ ಮಗನನ್ನು ಕರೀತಾರೆ, ಗಣಪತಿಯನ್ನು ಕರೆದಾಗ, ಹೌದು ಪ್ರತಿ ಕಾರ್ಯ ಪ್ರಾರಂಭಿಕವಾಗಿ ನೀವು ಗಣಪತಿಯನ್ನು ಆರಾಧನೆ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ, ಅದಕ್ಕಾಗಿ ಇಲ್ಲಿ ಈ ಥರದ ಕಂಟಕ ಎದುರಾಗಿದೆ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಈ ಕಂಟಕ ನಿಮ್ಮ ಶಿರಸ್ಸನ್ನು ಕೂಡ, ಅಂದರೆ ನಿಮಗೆಲ್ಲೋ ಕಡೆ ಒಂದು ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂಥೇಳಿ ಗಣಪತಿ ಹೇಳಿದಾಗ ತಕ್ಷಣವೇ ಪಾರ್ವತಿ ಎಚ್ಚೆತ್ತು ತೆಂಗಿನಕಾಯಿಯನ್ನು ಸೃಷ್ಟಿ ಮಾಡಿ ಆ ತೆಂಗಿನಕಾಯಿಯನ್ನು ಒಡೆದಾಗ ಅದು ನಮ್ಮ ತಲೆಯ ಭಾಗವನ್ನು ಪ್ರತಿನಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ನಾವು ತಲೆಯ ಭಾಗ ಅಂದರೆ ತೆಂಗಿನಕಾಯಿಯನ್ನು ಒಡೆದಾಗ ನಮ್ಮ ತಲೆಯಲ್ಲಿರ್ತಕ್ಕಂಥ ಅಹಮ್ಮನ್ನು ನಿನ್ನ ಮುಂದೆ ತೆಗೆದುಬಿಟ್ಟಿದ್ದೀನಿ ಭಗವಂತ, ಅಹಮ್ಮನ್ನು ತುಳಿದು ನಾನು ಮುಂದೆ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತು ಕೂಡ ಅಲ್ಲಿರುತ್ತೆ. ಹಾಗಾಗಿ ಅದಕ್ಕೆ ಪ್ರತೀಕವಾಗಿ ಪಾರ್ವತಿ ದೇವಿಯು ತೆಂಗಿನಕಾಯಿಯನ್ನು ಸೃಷ್ಟಿ ಮಾಡಿದರು ಅಂತೂ ಕೂಡ ಹೇಳುತ್ತೆ. ತಾಂಬೂಲ ನೀಡ್ತಕ್ಕಂಥ ಸಂದರ್ಭ, ಎಲೆ ಅಡಿಕೆಯಲ್ಲಿ ತೆಂಗಿನಕಾಯಿ ಇಟ್ಕೊಡ್ತೀವಿ, ಆ ಜುಟ್ಟು ನಮ್ಮ ಕಡೆ ಇರಬೇಕು, ಕಾಯಿ ಅವ್ರ ಕಡೆ ಇರಬೇಕು. ಜುಟ್ಟು ಅವ್ರ ಕಡೆ ಇದ್ದು ಕಾಯಿ ನಮ್ಮ ಕಡೆ ಇದ್ದರೆ ಅದು ಅಷ್ಟು ಪ್ರಾಶಸ್ತ್ಯ ಅಲ್ಲ. ಜುಟ್ಟು ನಮ್ಮ ಕಡೆ ಇರಬೇಕು. ಎಲೆಯ ಒಂದು ಭಾಗ ಕೂಡ ಆ ತೆಂಗಿನಕಾಯಿ ಜೊತೆಗೆ ವೀಳ್ಯದೆಲೆಯ ತುದಿ ಸಹ ನಮ್ಮ ಕಡೆನೇ ಇದ್ದು ಕೊಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಇವೆಲ್ಲವೂ ಶಾಸ್ತ್ರಗಳ ಒಂದು ಆಧಾರ. ಒಂದು ವರನನ್ನು ಕರ್ಕೊಂಬರ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದು ತೆಂಗಿನಕಾಯಿಯನ್ನು ಅವ್ರ ಕೈಯಲ್ಲಿಟ್ಟು ನಾವು ಕರ್ಕೊಂಬರ್ತೀವಿ. ಇದನ್ನು ಪೂರ್ಣ ಫಲ ಅಂತೂ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಯಾವುದೇ ಪೂಜೆ, ಯಜ್ಞ, ಯಾಗಾದಿಗಳಲ್ಲೂ ಕೂಡ ತೆಂಗಿನಕಾಯಿಯನ್ನು ಜುಟ್ಟು ಇಲ್ಲದೆ ಹೊಡಿಬಾರ್ದು. ಇನ್ನು ಪೂಜೆಗಳಿಗೆ ಹೋದಾಗ ನಾವೇನು ಮಾಡ್ತೀವಿ, ಅಲ್ಲೇ ತೆಂಗಿನಕಾಯಿ ತಗೊಂಡು ಅಲ್ಲೇ ಭಗವಂತನಿಗೆ ಅರ್ಪಣೆ ಮಾಡಿ ಬರ್ತೀವಿ. ಆದರೆ ಶಾಸ್ತ್ರ ಹೇಳುತ್ತೆ, ಒಂದು ಕಾಯಿಯನ್ನು ಮನೆಯಿಂದ ತೆಗೆದುಕೊಂಡೋಗಿ ಒಂದು ಕಾಯಿಯನ್ನು ಅಲ್ಲಿ ಕೊಂಡ್ಕೊಳ್ಳಿ, ಅಲ್ಲಿ ವ್ಯಾಪಾರ ಮಾಡೋರಿಗೂ ವ್ಯಾಪಾರ ಆಗಲೇಬೇಕಲ್ವಾ. ಹಾಗಾಗಿ ಒಂದು ಕಾಯಿ ಮನೆಯಿಂದ ಈ ಕಾಯಿಯನ್ನು ತೊಗೊಂಡೋದಾಗ ಅದು ಪರಿಪೂರ್ಣ ಪೂಜೆ ಕೂಡ ಆಗುತ್ತೆ. ನಾವೇನು ಮಾಡ್ತೀವಿ, ಎಲ್ಲ ಕೈ ಅಲ್ಗಾಡಿಸ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಾವು ಅಲ್ಲೇ ತೊಗೊಂಡು ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅದು ಕೂಡ ಎಲ್ಲೋ ಒಂದು ಕಡೆ ಶಾಸ್ತ್ರಕ್ಕೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾ ಮನೆಯಿಂದ ತೆಂಗಿನಕಾಯಿ ತೊಗೊಂಡು ಹೋಗಬೇಕು. ಇನ್ನೊಂದನ್ನು ಅಲ್ಲಿ ತಗೊಳ್ಳಿ, ಜೋಡಿ ಕಾಯಿ ಕೊಟ್ಟಾಗ ಅದು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.